ಒಂದ್ಸಲ ನಮಸ್ಕಾರ ಹೇಳಿ. ಯಾಕಂದ್ರೆ ರಾಜ್ಯ ಸರ್ಕಾರದ ಘನತೆವೆತ್ತ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರು ಆಲ್ರೆಡಿ ಹೇಳಿದ್ದಾರೆ. ನಿಮ್ಮ ಬೇಡಿಕೆಗಳನ್ನೆಲ್ಲ ಯಾವ್ಯಾವುದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಇವತ್ತು ನನ್ಕೊಂಡೆ ಇನ್ನೊಂದು 10 ನಿಮಿಷ 15 ನಿಮಿಷ ಸಾಹೇಬ್ರೆ ಮಾತಾಡಿದ್ರೆ ನಾನು ಬರಲೇಬೇಕಾಗಿರಲಿಲ್ಲ ಅಂತ. ಯಾಕಂದ್ರೆ 5 kg ಅಕ್ಕಿ ಅಂದ ತಕ್ಷಣ ಎಲ್ಲರೂ ಈಗ ಅಂದ್ರಿ. ಆದರೆ ಬಸ್ ಫ್ರೀನಲ್ಲಿ ಹೋಗುವಾಗ ಸರ್ಕಾರಿ ನೌಕರರು ಮಹಿಳಾ ನೌಕರರು ಓಡಾಡ್ತಾ ಇದ್ದಾರೆ. ಅದನ್ನು ಆಕ್ಷೇಪ ಮಾಡ್ಕೋಬೇಕು ಅಲ್ವಾ? ಹಾಗೇನೆ ಕರೆಂಟ್ ಫ್ರೀ ಬರ್ತಾ ಇದೆ, ಅಲ್ಲೂ ಸರ್ಕಾರಿ ನೌಕರರಂತೇನು ಇಲ್ಲ, ಎಲ್ಲರಿಗೂ ಫ್ರೀ ಬರ್ತಾ ಇದೆ, ಅದನ್ನು ಒಪ್ಕೊಳ್ಬೇಕು ಹೌದಲ್ವೇ? ಇನ್ನೂ ಯೋಜನೆಗಳಿದೆ. ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದೆ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಮಾಡಬೇಕು ಅಂತ ಹೇಳಿದ್ರು. ನಾನು ಏನೇ ಟ್ರೈ ಮಾಡಿದ್ರು ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ. ನೀವೆಲ್ಲ ಟಿ ವಿಲಿ ನೋಡಿರ್ಬೋದು, ಎಲ್ಲರ ಧ್ವನಿ ಒಂದಷ್ಟು ಮಾಡ್ತೇನೆ, ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ. ಯಾವಾಗ ಮಾಡ್ತೀಯಪ್ಪ ಅಂದರು, ನಮ್ಮ ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಆಗ ಬಲಿತಾನೆ, ಯಾಕೋ ಬರ್ತಾನೆ ಇಲ್ಲ ಅಂತಂದೆ. ಅದು ಅವ್ರ ಹೇಳಿದ್ದೆ. ಆದ್ರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದ್ರು, ಇಲ್ಲ ಹೆಂಗಾದ್ರೂ ಬರಲಿ ಮಾಡಲಿ ಅಂತ. ಇಲ್ಲ ಆಗಲಿಲ್ಲ. ಆದ್ರಿಂದ ಘನತೆವೆತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನೀವು ಬಂದಿದ್ದಾರೆ. ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ. ಯಾವನ ಒಡೆರಿ ಕಪ್ಪಲ್ಕೊಂಡ ಕಳ್ಸಾಚೆಗ ಅವನ್ನ ಯಾವನ ಹೌದೌಲಿ ಅನ್ನೋನು ಎಲ್ಲರಿಗೂ ಒಂದೊಂದು ಇಷ್ಟು ಇಟ್ಬಿಡಿ. ಆದ್ದರಿಂದ ನೋಡಿ, ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ? ಯಾವನ ಅವನು ನೋಡಿ, ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ. ಪಾಪ ಹೆಂಗಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಇನ್ನೆಲ್ಗೂ ಹೋಗಲ್ಲ. ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ. ನಾವು 3-4 ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು. ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ. ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ. ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ, ಏನಾಗ್ಬೋದು ಸಂಭವ ನೋಡಿ, ಈ ಥರ ಆಗ್ಬಿಡುತ್ತೆ ಹೌದಲ್ಲ? ಆದ್ರಿಂದ ಹೆಣ್ಮಕ್ಳು ಅವ್ರದ್ದು ಉಪಯೋಗಿಸ್ಕೊತಾರೆ. ಆಮೇಲೆ ಅವ್ರು ಹೇಳಿದ್ರು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ್ ಹಾಕೊಳ್ಬಿಟ್ಟರು. ಮಹಿಳೆಯರು ಕೊಟ್ರೆ 1 ತಿಂಗಳ ರೇಷನ್ ಹೌದಲ್ವಾ? ಆದ್ರಿಂದ ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀವಿ. 2 ವರ್ಷ ಆಯಿತು. ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಅದೇ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ, ಚಪ್ಪಾಳೆ ತಟ್ತಾ ಇರಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಸಾಹೇಬರು ಬಂದ್ರಿ. ಹೇಗಿರುತ್ತೆ ಅಂತ
ಅದಕ್ಕೊಂದೆರಡು ಲೈನ್ ಹಾಸ್ಯಲೇಪನ ಕೊಡ್ತೀನಿ. ಒಂದು ಹಾಡು ಬಂದಿತ್ತು, ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ. ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರಿ, ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ. ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕರಿಮಣಿ ಮಾಲೀಕ ಯಾರು ಹೋಗಿ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು? ನೋಡಿ ಬ್ರದರ್, ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು. ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು? ಸರ್ಕಾರ ಸಾಹೇಬರದು, ಅವ್ರನ್ನೇ ಕೇಳಬೇಕು ನೀವು. ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ. ನಾವು ಸೆಂಟ್ರಲ್ ಗೌರ್ಮೆಂಟು, ಸದ್ಯಕ್ಕೆ ನಮಗೆ ಅದ್ರ ಮಾಹಿತಿ ಕೊರತೆ ಇದೆ. ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಒಳ್ಳೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ಬಡವರ ಒಂದು ಏನು ಯೋಜನೆಗಳು ಬಹಳ ಚೆನ್ನಾಗಿವೆ. ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು. ಅದರಿಂದ ಒಳ್ಳೆ ನಾಯಕರು. ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ, ಮುಂದಿನ ದಿನಗಳು ಅವ್ರದ್ದೇ, ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ. ನೋಡಿ, ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು, ಸರ್ ಕರಿಮಣಿ ಮಾಲೀಕ ಯಾರು ಅಂತವ್ರೆ, ನೀವೇನು ಹೇಳ್ತೀರಾ? ನಾಚಿಕೆ ಆಗಬೇಕು ನಿಮಗೆ. ಯಾರನ್ನು ಕೇಳ್ತಾ ಇದ್ದೀರಿ ಸ್ವಾಮಿ? ನಾವು ರಿಟೈರ್ಡ್ ಲೈಫಲ್ಲಿ ಇದ್ದೇವೆ. ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ, ನಾಚಿಕೆ ಆಗೋದಿಲ್ವೇನು? ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅದರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ. ಒಳ್ಳೇದಾಗ್ಲಿ, ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಬೇಡಿಕೆಗಳೇನಿದೆ NPS ಒಳ್ಳೆ ಅದನ್ನ ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ. ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯನವ್ರ ಸರ್ಕಾರ ಅದು ಬರಲಿ, ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತಾರೆ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರ. ಇವ್ರು ಹೇಳ್ಬಿಟ್ಟು ಹೋದ್ರು. ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಎಲ್ಲಿ? ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹೋಟ್ಲು ಅಂತ ಇಲ್ಲೇ ಹಿಂದ್ಗಡೆ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ. ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ. ಅಲ್ಲೊಬ್ಬ ರಾಹುಲ್ಲ ಅಂತಿದ್ದಾರೆ, ಯಾರೋ ಅಡುಗೆ ಮಾಡೋರು, ಅವ್ರನ್ನ ಹೇಳ್ಬಿಟ್ರು ಅವರೇ ಕರಿಮಣಿ ಮಾಲೀಕ ಅಂತ. ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು. ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು, ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಏನು ಹೇಳ್ತೀರಾ ನೀವು ಅಂತ. ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು? ಕಂಜಾಜೇಶ್ ಬದಾರ್, ಕಂಜಾಜಲೇಶ. ಅಬ್ಬಬ್ಬ, ಲಾಟ್ರಿ ಏನ್ ಸರ್ ಇದು? ನಮ್ದೇ ಸರ್ಕಾರ, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ. ನೀವು ಹುಡುಕ್ತಾ ಇದ್ರಿ 24 hours, ನಮ್ಮ ಸರ್ಕಾರ ಕಂಡಿಡ್ದಿದೆ. ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಬೇಕು ಚಟಾಪಟ ಅಂತ. ಇನ್ನು ಜೋರಾಗಿ ತಟ್ಬೇಕು. ನೋಡಿ, ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ, ದೇವ್ರೊಳೇದು ಮಾಡ್ತದ ನಿಂಗೆ. ನಿನ್ ಜನ್ಮಕ್ಕೆ ಹೋಗು, ಚಪ್ಪಾಳೆ ತಟ್ಬೇಕು. ಅದೇ ರೀ, ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನೋಡಿ, ಬರೀ ಡಿ ಕೆ ಸಾಹೇಬ್ರನ್ನೇ ಹಿಡಿತಾ ಇದೆ. ನಂದು ಒಂದು ಕಚ್ಕೊಡ್ತಿದ್ದೀನಿ, ಅದನ್ನಾದ್ರೂ ಹಿಡಿಯಪ್ಪ. ಕಂಜಾಜೇಶ್ ಬದರ್, ಆಯ್ತು, ನಿನ್ಗೊಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ. ಹಾಗೆ ಇಲ್ಲ, ಸಾಹೇಬ್ರದ್ದು ಹೇಳ್ಬಿಟ್ಟಿದ್ದೀನಿ ಅವತ್ತು, ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ. ಅಯ್ಯೋ ಇಲ್ಲ, ಆದ್ರಿಂದ ನಾನು ಅದಕ್ಕೆ ಗೊತ್ತು, ಇಡೀ ಒಕ್ಕೊರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ. ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ. ನಾನು 20 ವರ್ಷ ಮಾಡಿದ್ದೀನಿ ವಿಡಿಯೋಲ್ಲಿ, ಒಂದರಲ್ಲಾರು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ. ಅದು ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ, ಸಾಹೇಬರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದ್ದೀನಿ. ಅದನ್ನ ಇಲ್ಲ, ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು, ಯಾಕಂದ್ರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು, ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂರ್ಲಾಗ್ಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರೆ ಅವರು. ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ, ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ. ಇರಲಿ, ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೀನಿ. ಯಾಕಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ.
ಹಾಗೆ ಸುಮ್ಮನೆ ಒಂದೆರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದರಷ್ಟೇ, ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ. ನಮಗೆ ಪಕ್ಷ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಭಾಷಾ ಭೇದ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ರಿಂದ ನಾವು ಕಲಾವಿದರಾಗಿದ್ದೀವಿ. ಅವರೆಲ್ಲರೂ ನಮ್ಮನ್ನು ಬೆಳೆಸಿರೋದ್ರಿಂದಲೇ ನಾವು ಕಲಾವಿದರಾಗಿರೋದು. ಅದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂಥ ಹಾಸ್ಯ ಕೊನೆಯದಾಗಿ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಸಾಹೇಬರು ಬರ್ತಾ ಇದ್ದಾರೆ. ಒಂದು ನಮ್ಮ ದೇವೇಗೌಡರದ್ದು ಅವರೇ ಕೇಳಿದರು, ಅದಕ್ಕೋಸ್ಕರ ಅಲ್ಲಿಗೆ ಬಂದೆ. ಒಂದೇ ನಿಮಿಷ ಸರ್, ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದ್ದಾಗ ಯಾವ ವಾಯ್ಸ್ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ. ಮೊದಲಿಗೆ ನಮ್ಮ ದೇವೇಗೌಡರು. ಸಂತೋಷ ಆಗ್ತಾ ಇದೆ. ಈ ದೇವಿ ಹುಟ್ಟು ಹೋರಾಟಗಾರ. ನಾನು ಅವತ್ತೇ ಹೇಳಿದ್ದೀನಿ ರೀ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ. ನನಗೆ ಮಕ್ಕಳಿದ್ದಾಗಿಂತ ನಾನು ಯಾವತ್ತೂ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸಂಘಟಕರಾಗಿದ್ದಾರೆ, ಭಾಳ ಸಂತೋಷ. ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ. ಅವರು ಬರೀ CM ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಓಡಾಡಿದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಕೂಡ ಆಗಿದೆ. ಆದ್ರಿಂದ ಅಷ್ಟೇ ಅಲ್ಲ, PM ನಾನೇ PM ಆಗಿರ್ಬೇಕಾದ್ರೆ ಅವ್ರು ಯಾಕ್ರಿ ಆಗಬಾರ್ದು? ನನ್ನ ಜೊತೆ ನರೇಂದ್ರ ಮೋದಿ ಅವರಿದೆ. भाई और बहनों, हम सब भारतीय हैं। भाई और बहनों, भारत देश में भाषा अनेक, धर्म अनेक, भारत एक। देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಹಾಗೆ ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡಿಸ್ಕೊಂಡು ಮಾತಾಡಬೇಡಿ. ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ, ಒಳ್ಳೇದಾಗಲಿ. ಒಂದು ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರನ್ನ ಬೀಳ್ಕೊಡೋಣ. ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಷಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ. ತುಂಬಾ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರೆ ಅಷ್ಟೇ ನೋಡಿ. ಅದಕ್ಕೆ ಹೇಳೋದು, ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರಾ ಪರವಾಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಹೆಣ್ಣು ಕೊಡಬೇಕು ಅಂದ್ರೆ, ಸಿನಿಮಾದವರು ಅಂದ್ರೆ ಹೆಣ್ಣು ಕೊಡಲ್ಲ. ಪಾಪ ಮುತ್ತಿ ಬಿತ್ತಿ ಅನ್ನ ಕೊಡೋಂಥ ರೈತರಿಗೆ ಹೆಣ್ಣು ಕೊಡೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸದವರು ಅಂತಂದ್ರೆ 100ಕ್ಕೆ 100 ಆಪ್ಷನ್ ಹುಡುಗಿಯರು, ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಅದನ್ನು ಭಾಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ, ಯಾವನ್ನ ಸೈಡಲ್ಲಿ ಮಾತಾಡೋನು ಅಲ್ಲ ಮಾಡೋವ್ರೆ ಪಾರ್ಟಿ ಅಂತವನೇ. ಚಾನ್ಸೇ ಇಲ್ಲ, ಇಲ್ಲಿ ಪಾರ್ಟಿ ಗೀಟಿ ಇಲ್ಲ, ಒಟ್ಟು ತುಂಬ ಊಟ. ಪಾರ್ಟಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಭಾಳ ಒಳ್ಳೇದು. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರ, ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಯಾಕಂದ್ರೆ ಇವತ್ತು ತುಂಬಾ ನನಗೂ ಕೂಡ ಗ್ರಾಂಟಿನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು, ಅದನ್ನ ತ್ಯಜಿಸಿ ನಿಮ್ಮ ಮುಂದೆ ಬಂದಿರೋದು. ಯಾಕಂದ್ರೆ ಸರ್ಕಾರಿ ಕೆಲಸ ಇದ್ರೆ ಸೇಫು, ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು. ಅದೆಲ್ಲ ನಿಮ್ಗೆ ಆಗಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ ನಮ್ಮಿಂದ ನೀವು, ನಿಮ್ಮಿಂದ ನಾವು. ಅದಕ್ಕೆ ಹೇಳೋದು ಒಂದು ನಮ್ಮ ಸಿನಿಮಾದಲ್ಲಿದ್ದಂಥ ಡೈಲಾಗ್ ಅಷ್ಟೇ. ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ನಾನು ಸಿನಿಮಾದಲ್ಲಷ್ಟೇ ಹೀರೋ, ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು, ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ. ಆದ್ರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ, ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ. ಯಾಕೆ ನಿಮ್ಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೇನೆ ನಿಮ್ಮೆಲ್ಲರ ಹೆಮ್ಮೆಯ ಶಂಕರ್ ನಾಗ್ ಅವರ ಒಂದು ಧ್ವನಿ. ಎಲ್ಲರೂ ನಮಸ್ಕಾರ. ಯಾವತ್ತಷ್ಟೇ
ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿ ನನ್ನ ಸಿನಿಮಾದಲ್ಲಿ ಆರಕ್ಷಕರು ಅಂತಂದ್ರೆ ಅವ್ರು ಗೌರವ ಕೊಡಿ, ಕಾಕಿ ಬಟ್ಟೆ ಗೌರವ ಕೊಡಿ. ಕಾಕಿ ಬಟ್ಟೆ ಹಾಕೋನು ಯಾವಾಗಲೂ ಪಬ್ಲಿಕ್ ಸರ್ವೆಂಟ್ ಅಂತ. ಅದು ಯಾರೇ ಹಾಕ್ಲಿ, ಪೊಲೀಸ್ ಅವರಾಗಿರ್ಬೋದು, ನಮ್ಮ ಆಟೋದವರಾಗಿರ್ಬೋದು, ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನ ಸೇವೆ ಮಾಡ್ತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಆದ್ರಿಂದ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಲಾಗಲಿ ಸಾರ್ವಜನಿಕರು ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಸಂವಹನ ಚೆನ್ನಾಗಿರಲಿ ಒಬ್ಬರಿಗೊಬ್ಬರು. ಯಾಕಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ, ಅದನ್ನ ಉತ್ತಮವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ. ಆದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ. ಬೆಂಗಳೂರಾಗಲಿ, ಮೈಸೂರಾಗಲಿ, ಕಾರವಾರ ಆಗಲಿ, ಕುಮಟಾ ಆಗಲಿ, ನನ್ನ ಸ್ಮಾರಕ ಎಲ್ಲೂ ಇಲ್ಲ. ಆ ಸ್ಮಾರಕ ಇರೋದು ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನ ಮುಂದೆನೋ ನಾನು ನಗ್ತಾ ಇರ್ತಕ್ಕಂಥ ಒಂದು ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಅವ್ರ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಿಮ್ಮ ಶಂಕರನಾಗ್ ಮಾಡುವಂತ ನಮಸ್ಕಾರಗಳು. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲಾ. ಹಾಗೇನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕರ್ನಾಟಕ ಅಂದ್ರೆ ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರು. ನಮಗೆಲ್ಲ ಆ ಯೋಗ ಇಲ್ಲ, ನಾವು 3ನೇ ಕ್ಲಾಸ್ ಓದ್ದವ್ರು ಅಷ್ಟೇ. ಆಹಾ ಅಲ್ವಾ? ಆದ್ರಿಂದ ನೀವೆಲ್ಲರೂ ಉನ್ನತ ಚೆನ್ನಾಗಿ ಓದಬೇಕು, ಅದು ಹುದ್ದೆ ತಗೊಳ್ಬೇಕು. ಯಾಕಂದ್ರೆ ಎಲ್ಲ ಸಾವಿರಾರು ಜನ, ಲಕ್ಷಾಂತರ ಜನದಲ್ಲಿ ಒಬ್ಬೊಬ್ಬರಿಗೆ ಆ ಯೋಗ ಇರುತ್ತೆ. ಇವತ್ತು ಒಂದು ಕೆಲಸ, ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೆ 7 ಜನ್ಮದ ಪುಣ್ಯ ಅಂತಾರೆ. ಆ ಕೆಲಸದಲ್ಲಿರುವಂಥ ತಾವೆಲ್ಲ ತಮ್ಮ ಸೇವೆಯಲ್ಲಿ ಉತ್ತಮಗೊಳಿಸಿ ಮುಂಬಡ್ತಿ ಪಡ್ಕೊಂಡು ಇನ್ನು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಲಿ ಅಂತ ಹೇಳ್ತಾ, ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ನಿಮ್ಮ ಚಪ್ಪಾಳೆ ಇರೋ ಕಡೆ ನಿಮ್ಮ ರಾಜ್ಕುಮಾರ ಇರ್ತಾನೆ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗರು ಎಲ್ಲರೂ ಬಂದಿದ್ದೀರಿ. ಇಡೀ ಕರ್ನಾಟಕವೇ ನಮ್ಮೂರು, ಎಲ್ಲ ಊರಿಂದ ಬಂದಿದ್ದೀರಾ. ನಮ್ಮೂರು ಕೊಳ್ಳೇಗಾಲದಿಂದ ಬಂದವರು, ಚಾಮರಾಜನಗರದಿಂದ ಬಂದರು, ಕಾರವಾರದಿಂದ ಬಂದು, ಹುಬ್ಬಳ್ಳಿಯಿಂದ ಬಂದಿರೋರು, ಶಿವಮೊಗ್ಗದಿಂದ ಬಂದಿರೋರು, ಧಾರವಾಡದಿಂದ ಬಂದಿರೋರು, ಬೆಂಗಳೂರಿಂದ ಎಲ್ಲ ನಮ್ಮನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ದೀರಿ. ನಮ್ಮೂರಿಗೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಅಂತ ಬಹಳ ಖುಷಿ ಆಗುತ್ತೆ. ಕೋಲಾರ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಬೈಲುವಂಗ್ಲ, ಬೆಳಗಾಮು, ಮಂಗಳೂರು, ಸಿರ್ಸಿ, ಹಾವೇರಿ, ದಾವಣಗೆರೆ, ದುರ್ಗ ಎಲ್ಲ ಕಡೆಯಿಂದ ಬಂದಿದ್ದೀರಿ. ತುಮಕೂರು, ಮಧುಗಿರಿ. ಆದ್ದರಿಂದ ಬಹಳ ಖುಷಿ ಆಯಿತು. ಮುಂದಿನ ಕಾರ್ಯಕ್ರಮಗಳು ಆಯ್ತು. ಈ ಒಂದು ಕಾರ್ಯಕ್ರಮದ ಮುಂದಿನ ಉದ್ದೇಶಗಳನ್ನ ನಮ್ಮ ಸನ್ಮಾನ್ಯ ಷಡಕ್ಷರಿ ಸಾಹೇಬ್ರು ಮಾಡ್ತಾ. ಹಾಗೇನೆ ಇನ್ನೊಂದಷ್ಟು ನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬ್ರು ಒಂದಷ್ಟು ಮಾಹಿತಿಗಳ ಕೊಡ್ತಾರೆ ನಿಮಗೆ ಮುಂದೆ. ಹಾಗೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.